ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಶತಭಿಷ ನಕ್ಷತ್ರದ ಬಗ್ಗೆ, ಈ ನಕ್ಷತ್ರದಲ್ಲಿ ಜನಿಸಿದವರ ಬಗ್ಗೆ ತಿಳಿಯೋಣ. ಈ ನಕ್ಷತ್ರವನ್ನು ಶತತಾರಾ ನಕ್ಷತ್ರ ಅಂತ ಕೂಡ ಕರೆಯುತ್ತಾರೆ. ಈ ನಕ್ಷತ್ರಕ್ಕೆ ರಾಶಿ ಕುಂಭರಾಶಿಯಾಗಿರುತ್ತದೆ. 4 ಪಾದಗಳಿಗೂ ಕುಂಭರಾಶಿ ಆಗಿರುತ್ತದೆ. ರಾಕ್ಷಸ ಗಣವು ಇವರದ್ದಾಗಿರುತ್ತದೆ. ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದವರು ಧನಧಾನ್ಯ ಸಂಪದ್ಭರಿತರಾಗಿಯೂ ಪಾಪ ಪುಣ್ಯ ಶಾಸ್ತ್ರ ಪುರಾಣಗಳನ್ನು ತಿಳಿದುಕೊಂಡವರು ಆಗಿರುತ್ತಾರೆ. ಒಂದು ಕಡೆ ಇವರು ಪುಣ್ಯಕರವಾದ ಶ್ರೇಷ್ಠ ಕಾರ್ಯಗಳನ್ನು ಮಾಡುತ್ತಾರೆ, ಹಾಗೆಯೇ ಹೀನ ಕ್ರೂರ ಕೆಲಸಗಳನ್ನು ಮಾಡುತ್ತಾ ಇರುತ್ತಾರೆ. ಇವರ ನಿಷ್ಠೂರ ಕಠೋರ ವರ್ತನೆಯಿಂದ ಹಲವು ಜನರ ವೈರತ್ವ ಕಟ್ಟಿಕೊಳ್ಳುವುದೂ ಉಂಟು. ಇವರ ಬುದ್ಧಿ ಚತುರತೆ ಮಾತ್ರ ಎಲ್ಲರೂ ಮೆಚ್ಚಿಕೊಳ್ಳುವಂಥದ್ದಾಗಿರುತ್ತದೆ. ಮಾತಿನ ಮಲ್ಲರಾದ ಇವರಿಗೆ ಯಾವುದೇ ಪ್ರೊಫೆಷನ್ ಆಗಿ ಬರುತ್ತೆ. ಉದಾಹರಣೆಗಾಗಿ ಉಪನ್ಯಾಸಕರಾಗಿ, ಬಿಸ್ನೆಸ್ಸು, ಸೇಲ್ಸ್ ಎಕ್ಸಿಕ್ಯೂಟಿವ್ಸು, ಬಿಸ್ನೆಸ್ ಎಕ್ಸಿಕ್ಯೂಟಿವ್ಸು, ಲಾಯರ್ಸು, ಜರ್ನಲಿಸ್ಟ್ಗಳಾಗಿ ಉದ್ಯೋಗ ಮಾಡಿದರೂ ಯಶಸ್ಸು ಕಾಣ್ತಾರೆ. ಉದಾರ ಬುದ್ಧಿಯೂ ಇವರಿಗಿದೆ. ವಿಶಾಲ ಹೃದಯಿಯಂತೆ ಕಂಡುಬಂದರೂ ತಾನು ಆಡಿದ್ದೇ ಮಾತು, ತಾನು ಮಾಡಿದ್ದೇ ಶ್ರೇಷ್ಠ ಎಂಬ ಅಹಂಭಾವಿಯಾಗಿರುತ್ತಾರೆ. ಶತಭಿಷ ನಕ್ಷತ್ರದವರು ಸಿರಿವಂತರಾದರೂ, ಎಷ್ಟೋ ಧನ ಸಂಗ್ರಹಿಸಿದವರಾಗಿದ್ದರೂ ಕೂಡ ಅದು ಕಾರ್ಯಕ್ಕೆ ಒದಗಿ ಬರುವುದಿಲ್ಲ. ಅವೆಲ್ಲವನ್ನು ಕಳೆದುಕೊಳ್ಳುವವರಾಗಿರುತ್ತಾರೆ. ವೃಥಾ ಮಾತು, ಡಂಬಾಚಾರಗಳು ಜಾಸ್ತಿ. ಅತಿಥಿಗಳನ್ನು ತುಂಬ ಗೌರವದಿಂದ ಕಾಣುತ್ತಾರೆ. ಧರ್ಮ ಹಾಗೂ ಪರೋಪಕಾರ ಕೆಲಸಗಳಲ್ಲಿ ಆಸಕ್ತಿ ಉಳ್ಳವರಾಗಿರುತ್ತಾರೆ. ಬಹುಜನ ಮಿತ್ರ ಬಾಂಧವರನ್ನು ಹೊಂದಿದವರು ಆಗಿರುತ್ತಾರೆ. ಒಂದು ಕಡೆ ಸ್ಥೈರ್ಯವಂತರೆಂದು ಗೌರವಿಸಲ್ಪಡುತ್ತಾರೆ. ದೀನ ದುಃಖಿಗಳ ಬಗ್ಗೆ ಕನಿಕರವಿದ್ದು ಉದಾರ ಭಾವನೆಯಿಂದ ದಾನ ಧರ್ಮ ಮಾಡುತ್ತಾರೆ. ಈ ನಕ್ಷತ್ರದವರು ಎಲ್ಲರೂ ಹೀಗಿರುವುದಿಲ್ಲ. ಪಾದದಲ್ಲಿ ವ್ಯತ್ಯಾಸವಿರುತ್ತದೆ. ಕೆಲವರು ಹೇಡಿಯು, ದುರಾಲೋಚನೆಯಲ್ಲಿ ಇರುವವರು, ಬಂಧುಜನ ಮಿತ್ರಾದಿ ವರ್ಗದಲ್ಲಿ ವಿರೋಧ ಕಟ್ಟಿಕೊಳ್ಳುವವರು ಇರುತ್ತಾರೆ. ಸ್ತ್ರೀ, ಜೂಜು, ಕುಡಿತ ಮುಂತಾದ ವ್ಯಸನಿಗಳಾಗಿರುತ್ತಾರೆ. ಮಾಟ ಮಂತ್ರ ಮುಂತಾದ ದುರ್ಮಾರ್ಗಗಳಲ್ಲಿ ಸಾಧನೆ ನಡೆಸಿರುತ್ತಾರೆ. ವಿಶಾಲ ಹೃದಯಿಯಂತೆ ಕಂಡುಬಂದರೂ ಬರೇ ಪಾಪಕಾರ್ಯ ವಿಚಾರಗಳಲ್ಲಿ ಚಿಂತಿಸುವವರು ಇರುತ್ತಾರೆ. ಇವರಲ್ಲಿ ದುಡಿಯದೆ ಊರು ವೃಥಾ ಸುತ್ತಾಡುವವರು ಇರುತ್ತಾರೆ. ನಾನಾ ಬಗೆಯ ರೋಗ, ಚಿಂತೆಗಳು, ದುಷ್ಟರ ಸಹವಾಸ, ಪರನಾರಿಯರ ಅಪೇಕ್ಷೆ ಉಳ್ಳವರೂ ಆಗಿರುತ್ತಾರೆ. ಇವರಲ್ಲಿ ಕೆಲವರು ಸ್ವಾಭಿಮಾನಿಗಳು ಇರುತ್ತಾರೆ. ಇವರು ಪುನರ್ವಸು, ವಿಶಾಖ, ಪೂರ್ವಭಾದ್ರಪದ, ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರಗಳಿರುವ ದಿನ ಯಾವುದೇ ಕೆಲಸ ಕಾರ್ಯ ಮಾಡಿದರೆ ಒಳ್ಳೆಯದು. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಚಿಕ್ಕ ವಯಸ್ಸಿನಲ್ಲಿ ಜ್ವರಬಾಧೆ, ಸ್ಫೋಟಕ ವಸ್ತುಗಳಿಂದ ಅಪಾಯವಾಗುವ ಸಾಧ್ಯತೆಯೂ ಇರುತ್ತದೆ. 10ನೇ ವಯಸ್ಸಿಗೆ ಶೀತ ವಾತಾದಿ ರೋಗ ಬರಬಹುದು. 16ರಲ್ಲಿ ಜಲಗಂಡಾಂತರ, 24 ವಯಸ್ಸಿಗೆ ವಿಷದಿಂದ ಗಂಡಾಂತರ ಇಲ್ಲ ವೈರಿಗಳಿಂದ ಆಪತ್ತು, 32ರಲ್ಲಿ ದುಷ್ಟರಿಂದ ಭಯ, 42ರಲ್ಲಿ ಉಷ್ಣಜ್ವರ ಆಪತ್ತು, 54ರಲ್ಲಿ ಅಥವಾ 60ರಲ್ಲಿ ಮೃತ್ಯುವಿನಿಂದ ಪಾರಾಗಲು ಹಲವಾರು ವಿಧದ, ಅಂದರೆ ಜಪ ತಪ ಹೋಮಗಳನ್ನು ಮಾಡಿದರೆ ಒಳ್ಳೆಯದು. ನಂತರ 68 ಹಾಗೂ 70ರ ವಯಸ್ಸಿನಲ್ಲಿ ಮೈ ಮೇಲೆ ಏನಾದರೂ ಭಾರವಾದ ವಸ್ತುಗಳು ಬೀಳುವ ಸಾಧ್ಯತೆಯೂ ಇದೆ. ಇವರು ಪುಷ್ಯ, ಅನುರಾಧ, ಉತ್ತರಾಭಾದ್ರ, ಉತ್ತರ, ಪೂರ್ವಾಷಾಢ, ಕೃತಿಕಾ ನಕ್ಷತ್ರ ಇರುವ ದಿನಗಳಲ್ಲಿ ಯಾವುದೇ ಕಾರ್ಯಗಳನ್ನು ಇಟ್ಟುಕೊಳ್ಳಬಾರದು. ಹುಷಾರಾಗಿರಬೇಕು. ಇವರು ನಾಗದೇವರ ಆರಾಧನೆ, ದೇವಿಯ ಆರಾಧನೆ ಹಾಗೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದರೆ ಇವರ ಜೀವನದಲ್ಲಿ ಬರುವ ಕಷ್ಟಗಳು ಕಡಿಮೆಯಾಗಿ ಒಳ್ಳೆಯದಾಗುತ್ತದೆ. ಧನ್ಯವಾದಗಳು. ನಮಸ್ಕಾರ.